ಇವತ್ತು ಕಡಲೆಕಾಯಿ ಪರಿಷೆಗೆ ಬಂದಿದ್ದೀನಿ. ಪ್ರತಿ ವರ್ಷ 3 ದಿನ ಇರ್ತಾ ಇತ್ತು, ಆದರೆ ಈ ವರ್ಷ 5 ದಿನ ಮಾಡಿದ್ದಾರೆ. ಈ ವಿಷಯ ಕೇಳಿ ನನಗಂತೂ ತುಂಬಾನೇ ಖುಷಿ ಆಯಿತು. ಯಾಕಂದ್ರೆ 2-3 ದಿನದಿಂದ ನನಗೂ ಕೂಡ ಹುಷಾರಿರಲಿಲ್ಲ. ನೆನ್ನೆನೇ ಹೋಗಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಹುಷಾರಿರ್ಲಿಲ್ಲವಲ್ಲ, ಅದಕ್ಕೋಸ್ಕರ ಹೋಗಿರಲಿಲ್ಲ. ಬಟ್ ಇವತ್ತು ಸ್ವಲ್ಪ ಫೈನ್ ಅಂತ ಅನಿಸ್ತಾ ಇದೆ, ಅದಕ್ಕೋಸ್ಕರ ಬಂದಿದ್ದೀನಿ. ದೇವಸ್ಥಾನದ ಒಳಗಡೆ ಎಲ್ಲ ಏನು ಹೋಗೋದು ಬೇಡ, ಬರೀ ಪರಿಷೆ ನೋಡ್ಕೊಂಡು ಆಚೆಯಿಂದಾನೆ ಬಂದ್ಬಿಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅಲ್ಲಿಗೆ ಬಂದ್ಮೇಲೆ ಪ್ಲಾನ್ ಚೇಂಜ್ ಮಾಡ್ಕೊಂಡ್ವಿ. ಇಲ್ಲ, ದೇವಸ್ಥಾನದ ಒಳಗಡೆ ಹೋಗಿ ಗಣೇಶನ ದರ್ಶನ ಮಾಡ್ಕೊಂಬರೋಣ ಅಂತ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಇವಾಗ. ನಾವು ಹೋದಾಗ ಸ್ವಲ್ಪ ಜನ ಮಾತ್ರ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಹಾಗಾಗಿ 1 ಅವರ್ ಒಳಗಡೆ ದೇವ್ರ ದರ್ಶನ ಮಾಡಿ ನಾವು ಆಚೆ ಬಂದ್ವಿ. ನಾವು ದರ್ಶನ ಮಾಡಿ ಆಚೆ ಬಂದು ಕ್ಯೂ ನೋಡಿದಾಗಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಒಳ್ಳೆದಾಯ್ತು ನಾವು ಸ್ವಲ್ಪ ಬೇಗ ಬಂದಿದ್ದು. ನಾವು ಇನ್ನೂ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ, ಪರಿಷೆ ನೋಡೋದೇ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಇಲ್ಲಿಂದಾನೆ ನೋಡ್ತಾ ಇದ್ವಿ. ಇನ್ನೂ ತುಂಬ ಹೊತ್ತಾಗುತ್ತೆ ಅನ್ಸುತ್ತೆ, ನಾವು ಪರಿಷೆ ನೋಡೋದಕ್ಕೆ ಜಾಸ್ತಿ ಟೈಮ್ ಸಿಗಲ್ಲ ಅಂತ ಏನೋ ಅನ್ಕೊಳ್ತಾ ಇದ್ವಿ. ಕ್ಯೂ ಅಲ್ಲಿ ನಿಂತ್ಕೊಂಡು ಯಾಕಾದ್ರೂ ನಿಂತ್ಕೊಂಡ್ವೋ, ಹಾಗೆ ಹೋಗಿದ್ದೆ ಚೆನ್ನಾಗಿರ್ತಿತ್ತೇನೋ ಅಂತೆಲ್ಲ ಅನ್ಕೊಳ್ತಾ ಇದ್ವಿ. ಬಟ್ ಗಣೇಶನ್ ಹಂಗೆಲ್ಲ ಅನ್ಕೋಬಾರ್ದು ಅಂತ ಇನ್ನೊಂದು ಸರಿ ಮನಸ್ಸು ಹೇಳ್ತಿತ್ತು. ಹಾಗಾಗಿ ಸುಮ್ಮನೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಬಟ್ ಬೇಗ ಕ್ಯೂ ಎಲ್ಲ ಮೂವ್ ಆಗೋಯ್ತು. ಗಣೇಶನ ದರ್ಶನ ಮಾಡಿ ನಾವು ಆಚೆ ಬಂದ್ವಿ. ಆಚೆ ಬಂದಾಗ ಕಾರಣರಾಮ್ ಇದ್ರು.